ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಲ್ ಶೆಟ್ಟಿ ವ್ಲಾಗ್ಸ್. ಈ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಆಲ್ರೆಡಿ ನಾನು ಎದ್ದು ಫ್ರೆಶ್ ಅಪ್ ಅಂದರೆ ಬ್ರಷ್ ಎಲ್ಲ ಮಾಡಿ ಮುಖ ತೊಳೆದು ಇವಾಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಈಚೆ ಬಂದಿದ್ದೀನಿ. ಅವರು ಹುಲ್ ಮೇಯ್ತವ್ರೆ. ನಾನು ಇವಾಗ ಕರ್ಬೇವಿನ ಸೊಪ್ಪು ತಿನ್ನೋಕೆ ಬಂದಿದ್ದೀನಿ. ನಾನು ಸೊಪ್ಪು ತಿನ್ನೋಕೆ ಬಂದಿದ್ದೀನಿ, ಅವರು ಸೊಪ್ಪು ತಿಂತವ್ರೆ. ಇವಾಗ ಬನ್ನಿ ಕರ್ಬೇವಿನ ಸೊಪ್ಪು ತಿನ್ಬೇಕು. ಇವಾಗ ಇಲ್ಲೇ ಮರ ಐತೆ, ಕಿತ್ಕೊಂಡು ಇವಾಗ ತಿನ್ನೋಣ. ಇನ್ನು ಇವತ್ತು ನಾನು ತಲೆಗೆ ಹೇರ್ ಪ್ಯಾಕ್ ಅಪ್ಲೈ ಮಾಡೋದಂತ ಅಲೋವೆರಾ ಕಿತ್ಕೊಂಡ್ ಬಂದೆ. ದೊಡ್ಡದಿದೆಯಲ್ಲ ಅದು ತಲೆಗೆ ಹಾಕೋದಿಕ್ಕೆ ಅಂತ, ಇನ್ನೊಂದು ಸಣ್ಣದು ಕುಡಿಯೋದಿಕ್ಕೆ ಅಂತ. ಅಲೋವೆರಾನೆಲ್ಲ ನೀಟಾಗಿ ತೊಳೆದು ಒಂದ್ 20 ನಿಮಿಷ ನೆನೆಯಕ್ಕಿಟ್ಟು, ಇನ್ನ ಈ ಕಡೆ ರೋಸ್ಮೆರಿ ವಾಟರ್ ಕಾಯಿಸಿದ್ದೆ ನೆನ್ನೆನೆ, ಅದನ್ನ ಸೋಸ್ತಾ ಇದ್ದೀನಿ ಬೇರೆ ಬಾಟ್ಲು ಟ್ರಾನ್ಸ್ಫರ್ ಮಾಡೋದಿಕ್ಕೆ ಅಂತ. ಇನ್ನ ಇವತ್ತು ಹೇರ್ ವಾಶ್ ಮಾಡ್ಬೇಕಿತ್ತಲ್ಲ, ಸೊ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ ಅಂತ ಅನ್ಕೊಂಡಿದ್ದೆ. ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದ್ರೆ, ಕೆಂಪು ದಾಸವಾಳ ಬರುತ್ತಲ್ಲ, ಅಂದ್ರೆ ಸಿಂಗಲ್ ಪೆಟಲ್ಸ್ ಆ ಗಿಡದ್ದು ಒಂದ್ 10-15 ಎಲೆಗಳು ತಗೊಂಡಿದ್ದೀನಿ. ಅದಾದ್ಮೇಲೆ ಹಿಂದಿನ ದಿನ ರೋಸ್ಮೆರಿ ವಾಟರ್ ಕಾಯಿಸಕ್ ಯೂಸ್ ಮಾಡ್ಕೊಂಡಿದ್ನಲ್ಲ, ಆ ಇಂಗ್ರೀಡಿಯೆಂಟ್ಸ್ ನೆಲ್ಲ ಎಸಿದೇನೆ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಲೈಕ್ ಅದ್ರಲ್ಲಿ ಏನೇನು ಅಂತಂದ್ರೆ ಮೆಂತ್ಯ, ರೋಸ್ಮೆರಿ ಲೀವ್ಸ್, ಪುದೀನ, ಶುಂಠಿ, ಲವಂಗ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ ಸ್ಕಾಲ್ಪ್ ನೀಟಾಗಿ ಕ್ಲೀನ್ ಆಗುತ್ತೆ. ಆದ್ಮೇಲೆ ಕೊನೆದಾಗಿ 4 ದಾಸವಾಳದ ತಗೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ನೀಟಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು. ಇದನ್ನ ಕೂದಲು ಬುಡದಿಂದ ತುದಿವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಂಡು 1.5 ಇಂದ 2 ಗಂಟೆವರೆಗೂ ಹಾಗೆ ಬಿಡ್ಬೋದು. ಇದನ್ನ ನಾನು ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ತಿಂಡಿ ಮಾಡ್ಕೊಳ್ಳೋದ ಅಂತ ಬಂದೆ. ತಿಂಡಿಗೆ ಇವತ್ತು ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ರು. ಚಟ್ನಿಗೆ ತುಪ್ಪ ಹಾಕೊಂಡು ಇಡ್ಲಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತಲ್ವಾ. ಯಾರೆಲ್ಲ ಇದಕ್ಕೆ ಫ್ಯಾನ್ಸು ಕಮೆಂಟ್ ಅಲ್ಲಿ ತಿಳಿಸ್ಲೇಬೇಕು ನೀವು. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಬೇಕಲ್ವಾ, ಸೊ ನೀರೆಲ್ಲ ಕಾಯಿಸ್ಕೊಂಡು ಕೂತಿದ್ದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದವಳು ಇವತ್ತು ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಫೇಶಿಯಲ್ ಹೇರ್ ನ ರಿಮೂವ್ ಮಾಡೋದು ರೇಸರ್ ಇಂದ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಂದು ಕಾರ್ಮಸಿ ಅವ್ರದ್ದು ಫೇಶಿಯಲ್ ರೇಸರ್. ನಾನಿವತ್ತು ಫುಲ್ ಫೇಸ್ ಟು ಹೇರ್ಸ್ ನ ರಿಮೂವ್ ಮಾಡಿಲ್ಲ, ಜಸ್ಟ್ ಅಪ್ಪರ್ ಲಿಪ್ಸ್ ಮತ್ತೆ ಐಬ್ರೋಸ್ ನ ಮಾಡ್ಕೊಂಡೆ ಅಷ್ಟೇ. ಅದಾದ್ಮೇಲೆ ನಾನು ಹೊರಗಡೆ ಹೋಗ್ಬೇಕಿತ್ತು ಅಂತ ಈ ತರ ರೆಡಿ ಆದೆ. ಏನ್ ಗೊತ್ತಾ, ಒಂದ್ 2-3 ಇಯರ್ಸ್ ಬ್ಯಾಕ್ ನಾನು ಅಗಾರ ಅವ್ರದ್ದು ಹೇರ್ ಡ್ರೈಯರ್ ತರಿಸ್ಕೊಂಡಿದ್ದೆ ಆಯ್ತಾ. ಅದನ್ನ ನಾನು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಕಂಡೀಷನ್ ಇನ್ನೂ ತುಂಬಾ ಚೆನ್ನಾಗಿದೆ. ಈಗ ನನಗೆ ಹೇರ್ ಸ್ಟ್ರೈಟ್ನರ್ ಬೇಕಿತ್ತು. ಸೊ ನಾನ್ ಯಾಕೆ ಇದೇ ಬ್ರ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡಬಾರ್ದು ಅಂತ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಆಗ ನನಗೆ ಈ ಒಂದು ಪ್ರಾಡಕ್ಟ್ ಕಣಕ್ ಬಿತ್ತು. ಸೊ ನಾನು ಅವಾಗ ಇದ್ರದ್ದು ರಿವ್ಯೂಸ್ ಮತ್ತೆ ಯೂಸರ್ಸ್ ನ ಸರ್ಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ತುಂಬಾ ಇಂಪ್ರೆಸಿವ್ ಅನಿಸ್ತು. ಸೊ ಡಿಲೇ ಮಾಡದೆ ಆರ್ಡರ್ ಮಾಡಿ ತರಿಸ್ಕೊಂಡೆ ಬಿಟ್ಟೆ. ಇದ್ರದ್ದು ಗ್ರಿಪ್ ಬಂದು ತುಂಬಾ ಕಂಫರ್ಟಬಲ್ ಆಗಿದ್ದು, ಯೂಸ್ ಮಾಡುವಾಗ ಲೈಟ್ ವೇಟ್ ಅಂತ ಅನ್ಸುತ್ತೆ. ಇದರಲ್ಲಿ 3 ಹೀಟ್ ಸೆಟ್ಟಿಂಗ್ಸ್ ಮತ್ತೆ 2 ಸ್ಪೀಡ್ ಸೆಟ್ಟಿಂಗ್ಸ್ ಇರೋದ್ರಿಂದ ನಮ್ಮ ಹೇರ್ಸ್ ಗೆ ಯಾವ ತರ ಬೇಕು ಆ ತರ ಸೆಟ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೋಬಹುದು. ಇನ್ನ ಇದರಲ್ಲಿ ಸೆರಾಮಿಕ್ ಟರ್ಮಲಿನ್ ಕೋಟಿಂಗ್ ಬ್ರಷ್ ಹೆಡ್ ಮತ್ತೆ ಅಯೋನಿಕ್ ಟೆಕ್ನಾಲಜಿ ಇರೋದ್ರಿಂದ ನಮ್ಮ ಹೇರ್ಸ್ ಫ್ರಿಜಿನೆಸ್ ನ ರೆಡ್ಯೂಸ್ ಮಾಡಿ ಸ್ಮೂತ್ ಲುಕ್ ಕೊಡುತ್ತೆ. ಇವಾಗ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳೋದಾದ್ರೆ, ನಮ್ ಹೇರ್ ವಾಶ್ ಆದ್ಮೇಲೆ ಹೇರ್ಸ್ 75% ಡ್ರೈ ಆಗಿರ್ಬೇಕು. ಅದಾದ್ಮೇಲೆ ಬಾಚಣಿಗೆ ತಗೊಂಡು ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊಂಡು ಯಾವ್ದಾದ್ರು ಸೀರಮ್ ಅಥವಾ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ನ ಅಪ್ಲೈ ಮಾಡ್ಕೊಂಡು ಕೂದಲನ್ನ ನೀಟಾಗಿ ಪಾರ್ಟಿಷನ್ ಮಾಡಿ ಒಂದ್ ಸೈಡ್ ಇಂದ ಕರೆಕ್ಟ್ ಆಗಿ ಬ್ರಷ್ ಮಾಡ್ಕೊಂಡು ಬರೋದು. ಇನ್ನ ಇದರಲ್ಲಿ ಚಾರ್ಕೋಲ್ ಇನ್ಫ್ಯೂಸ್ಡ್ ಬ್ರಿಸಲ್ಸ್ ಇರೋದ್ರಿಂದ ನಮ್ಮ ಹೇರ್ಸ್ ಮೇಲೆ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ. ಇನ್ನ ಇದೊಂದು ಪ್ರಾಡಕ್ಟ್ ನಿಂದ ನಿಮ್ಗೆ ಹೇರ್ಸ್ ಗೆ ವಾಲ್ಯೂಮ್ ಸಿಗುತ್ತೆ, ಬ್ಲೋ ಡ್ರೈ ಆಗುತ್ತೆ, ಹಾಗೆ ಸ್ಟ್ರೈಟ್ ಆಗುತ್ತೆ. ಸೊ ನೀವೇ ನೋಡ್ತಿದ್ದೀರಲ್ಲ ನನ್ನ ಬಿಫೋರ್ ಅಂಡ್ ಆಫ್ಟರ್ ಲುಕ್ ನ. ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನ ರೆಡಿ ಎಲ್ಲ ಆದ್ಮೇಲೆ ಮಧ್ಯಾಹ್ನ ಒಂದ್ ಫಂಕ್ಷನ್ ಇತ್ತು ಅಂತ ಹೋಗಿ ಅಟೆಂಡ್ ಮಾಡ್ಕೊಂಡು ಬಂದೆ. ಇನ್ನ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ತಿಂದಿದೆ ಅಲ್ವಾ, ರಾತ್ರಿಗೂ ಸ್ವಲ್ಪ ಇಡ್ಲಿ ಮಿಕ್ಕಿತ್ತು. ಇವಾಗ ಅದೇ ಇಡ್ಲಿಗಳನ್ನ ಯೂಸ್ ಮಾಡ್ಕೊಂಡು ಇಡ್ಲಿ ಉಪ್ಪಿಟ್ಟು ಮಾಡ್ಕೋತಾ ಇದೆ. ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ. ಇಡ್ಲಿ ಉಪ್ಪಿಟ್ಟು ಮಾಡೋದೇನಿಲ್ಲ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ ಆಯ್ತಾ. ಇಡ್ಲಿನ ಈ ತರ ಕಿವುಚಿ ಉದ್ರುದ್ರಾಗಿ ಮಾಡ್ಕೋಬೇಕಾಯ್ತಾ, ಪುಡಿ ಆಗ್ಬೇಕದು ಪೂರ್ತಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಹಾಕೋಬೇಕಾಗಿರೋ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಒಂದ್ ಬಾಣ್ಲಿ ಹಾಕಿಟ್ಟು ಅದಕ್ಕೊಂದ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕಿ ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ ಇಡ್ಲಿನ ಇದಕ್ಕೆ ಸೇರಿಸ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಮೆಣಸಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಒಂದ್ ಮಿಕ್ಸ್ ಕೊಟ್ಟು ಫೈನಲ್ ಆಗಿ ಒಂದ್ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ಸೂಪರ್ ಕ್ವಿಕ್ ಆಗಿ ಆಗೋ ಇಡ್ಲಿ ಉಪ್ಪಿಟ್ಟು ರೆಡಿನೇ ಆಗೋಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ನೀವ್ ಯಾರೆಲ್ಲ ಈ ತರ ಇಡ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ.